ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಸತ್ಯಣ್ಣ ಅವರು ಹೇಳ್ತಾರೆ, ಯಾಕಂದರೆ ಭೂಮಿಗೆ ಮತ್ತು ಅಜಿತ್ಗೂ ಒಂದೇ ಸ್ಟೇಷನ್ಗೆ ಏನಪ್ಪ ಅಂತಂದರೆ ಅಪಾಯಿಂಟ್ ಆಗಿದೆ. ಭೂಮಿಗೆ ಕೂಡ ಅಜಿತ್ ಸ್ಟೇಷನ್ಗೆ ಅಪಾಯಿಂಟ್ ಆಗಿರೋದ್ರಿಂದ ಇನ್ನೇನಪ್ಪ ಗಂಡ ಹೆಂಡತಿ ಒಂದೇ ಸ್ಟೇಷನಲ್ಲಿ ಇರ್ತೀರಲ್ವಾ, ಭೂಮಿಗೆ ನೀನು ಪ್ರಪೋಸ್ ಮಾಡ್ಬೋದು ಅಂದಾಗ ಅಜಿತ್ ತಲೆಯಲ್ಲೂ ಕೂಡ ಪ್ಲಾನ್ ಹೊಳಿತೀವಿ, ಹೌದಲ್ವಾ ಅಂತ ಹೇಳ್ಬಿಟ್ಟು. ಹಾಗಾದರೆ ಸ್ಟೇಷನಲ್ಲಿ ಭೂಮಿಗೆ ಪ್ರಪೋಸ್ ಮಾಡ್ತಾರೆ ನಮ್ಮ ಅಜಿತ್. ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗಾಗಿ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಸೊ ಏನಪ್ಪ ಅಂತಂದರೆ ಮನೆಯಲ್ಲಿ ಏನಂತಂದ್ರೆ ಅಜಿತಿಂದ ದೂರ ಆಗಬೇಕು ಅಂತ ಭೂಮಿ ಎಂತ ತಿಪ್ಪರ್ಲಾಗ ಆಗ್ತಾಳೆ, ಹಾಗೆ ಹಿಂಗೆ ಮತ್ತೆ ಸೂಟ್ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಭೂಮಿಗೆ ಕಾಳಜಿ ತೋರಿಸೋದೇನು, ಕಾಲನ್ನು ಬೆರಳ ಮೇಲೆ ನಡಿಬೇಕು ಅಂತ ಹೇಳ್ತಾರೆ. ಆಗಲ್ಲ ಸಾಹೇಬ್ರೆ, ನಿಮ್ಮ ಕಾಲು ಬೇಕಾದ್ರೆ ಕಿತ್ಕೊಟ್ಬಿಡ್ತೀನಿ, ನೀವೇ ಏನಾರ ಮಾಡ್ಕೊಳ್ಳಿ ಅಂತ ಹೇಳೋದಾಗ್ಬಿಟ್ಟು ಆಗಿರ್ಬೋದು. ಇನ್ನು ಶ್ರವಣ್ ಅವರು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಭೂಮಿಯನ್ನು ನೋಡ್ಕೊಳ್ತಾರೆ. ಸೊ ಹಾಗಾದರೆ ಹೇಗೆ ಭೂಮಿ, ನನ್ನ ಮಗಳು ಸ್ಟ್ರಾಂಗ್ ನೋಡು, ಒಬ್ಬಳೇ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ ನೋಡು ಅಂತ ಹೇಳ್ಬಿಟ್ಟು ಉರಿದುಂಬಿಸೋದಾಗ್ಲಿ, ಇನ್ನು ನಚ್ಚಿ ತೋರಿಸುವಂಥ ಪ್ರೀತಿ ಆಗಿರ್ಬೋದು, ಎಲ್ಲನೂ ಕೂಡ ಭೂಮಿಗೆ ಒಂಥರ ಇಷ್ಟ ಆಗ್ತಿರುತ್ತೆ. ಅಜಿತ್ಗಂತೂ ಭೂಮಿ ಮೇಲೆ ಇಷ್ಟು ಪ್ರೀತಿ ಆಗ್ಬಿಟ್ಟದೆ ಅಂದರೆ ಯಾವಾಗ ನಾನು ಭೂಮಿಗೆ ಹೇಳಿ ಅನ್ನೋ ಕಾತುರದಲ್ಲಿರ್ತಾರೆ. ಆದರೆ ಸತ್ಯಣ್ಣ ಅದಕ್ಕೊಂದು ಸಣ್ಣ ಬ್ರೇಕ್ ಕೂಡ ಆಗ್ತಾರೆ. ಆ ಬ್ರೇಕ್ಗೋಸ್ಕರ ಏನಪ್ಪ ಅಂತಂದರೆ ಸರಿ ಆಯಿತು ಸತ್ಯಣ್ಣ ಅಂತ ಹೇಳಿ ಅರ್ಥ ಆಗುತ್ತೆ ಅವ್ರಿಗೆ. ಸತ್ಯಣ್ಣ ಹೇಳಿರೋ ಪ್ರತಿಯೊಂದು ಮಾತುಗಳು ಅರ್ಥ ಆಗುತ್ತೆ. ಭೂಮಿಗೆ ನೋಡು, ನಿನ್ನ ನೋಡಿದ್ರೆ ಎಂಥವ್ರಿಗೂ ಪ್ರೀತಿ ಆಗುತ್ತೆ, ಅಂಥದ್ರಲ್ಲಿ ನಮ್ಮ ಭೂಮಿಗೆ ಪ್ರೀತಿ ಆಗಲ್ವಾ, ಖಂಡಿತ ಅವಳಿಗೂ ಪ್ರೀತಿ ಆಗೇ ಆಗುತ್ತೆ, ಬಂದು ನಿನಗೆ ಪ್ರಪೋಸ್ ಮಾಡೇ ಮಾಡ್ತಾಳೆ ಅಂತ ಹೇಳಿದಾಗ ಸತ್ಯಣ್ಣನ ಮಾತು ಕೇಳಿ ಅಜಿತ್ಗೂ ಕೂಡ ಸೊ ಮನನ ಆಗುತ್ತೆ. ಹೌದು, ಭೂಮಿ ಕೂಡ ನನ್ನ ಒಂದಲ್ಲ ಒಂದಿನ ಪ್ರಪೋಸ್ ಮಾಡ್ಬೋದು, ಕಾಯಬೇಕು ಅಂತ ಹೇಳಿ ಅನ್ಕೋತಾರೆ. ಸೊ ಇನ್ನು ಅಜಿತ್ ಮತ್ತು ಭೂಮಿ ತುಂಬ ಚೆನ್ನಾಗಿ ರೆಡಿ ಆಗ್ತಾರೆ. ರೆಡಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಲ್ವಾ. ಭೂಮಿ ಇದ್ದವಳು ಗೊತ್ತಲ್ಲ ನಿಮಗೆ ಹೆಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಣ್ಣ ಬೇರೆ ಒಂದು ಪ್ಲ್ಯಾನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇನ್ನೇನು ಗಂಡ ಹೆಂಡತಿ ಒಂದೇ ಸ್ಟೇಷನಲ್ಲಿ ನೀನು ಆರಾಮಾಗಿ ಭೂಮಿನ ಅಬ್ಸರ್ವ್ ಮಾಡ್ಬೋದು, ಅವಳಿನ ಪ್ರೀತಿಸ್ತಾಳ ಇಲ್ವಾ ಅಂತ ಟೆಸ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ. ಹೌದಲ್ವಾ ಅಂತ ಕೂಡ ಅಜಿತ್ಗೂ ಅನಿಸುತ್ತೆ. ಮತ್ತೇನಾಗುತ್ತೆ ಅಂತಂದರೆ ಅಲ್ಲಿರೋರೆಲ್ಲ ಭೂಮಿ ಪೊಲೀಸ್ ಡ್ರೆಸ್ ಹಾಕೊಂಡು ಮನೇಲೆಲ್ಲ ಆಶೀರ್ವಾದ ತೊಗೊಳ್ತಾರೆ, ಮಾಡ್ತಾರೆ. ಸೊ ಎಲ್ಲರೂ ಖುಷಿಯಿಂದ ಆರೈಸಿ ಕಳಿಸ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಭೂಮಿ ಈ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಾ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಾ, ಯಾಕಂದರೆ ಮುಂಚೆಯಿಂದ ಇರ್ತಕ್ಕಂಥ ಜನಗಳು ಭೂಮಿಯಲ್ಲಿ ಅಂಗಡಿ ಹಾಕೊಂಡಿರೋದ್ರಿಂದ ಎಲ್ಲರೂ ಪರಿಚಯ. ಆಮೇಲೆ ಹೇಳ್ತಾರಲ್ಲ, ನಮ್ಮ ಬಾಯಿ ಮತ್ತು ನಮ್ಮ ಮನಸ್ಸು ಸಿದ್ಧ ಇದ್ದರೆ ನಮಗೆಲ್ಲ ಪ್ರಪಂಚ ನೋಡೋಕೆ ಸುಂದರವಾಗಿ ಕಾಣಿಸುತ್ತಂತೆ. ಫಸ್ಟ್ ನಾವು ಚೆನ್ನಾಗಿರಬೇಕು, ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ನಾಲಿಗೆ ಚೆನ್ನಾಗಿರಬೇಕು. ಚೆನ್ನಾಗಿದ್ದಾಗ ಏನಾಗುತ್ತೆ, ಎಲ್ಲವೂ ಕೂಡ ಸುಂದರವಾಗಿ ಕಾಣುತ್ತೆ ಅನ್ನೋಕ್ಕೆ ಈ ಭೂಮಿನೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಭೂಮಿ ಎಲ್ರಿಗೂ ಒಳ್ಳೆಯೊಳಗೆ ಇದ್ದಾಳೆ. ಹಾಗಾಗಿ ಭೂಮಿನ ನೋಡಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಭೂಮಿ ಕೂಡ ಒಳ್ಳೆ ಸ್ಟ್ರಿಕ್ಟ್ ಪೊಲೀಸ್ ಥರ ಹೋಗ್ಬಿಟ್ಟು ನಮಸ್ಕಾರ ಸರ್, ಭೂಮಿ ಸರ್, ಹಾಗೆ ಸರ್, ಹಿಂಗೆ ಸರ್ ಅಂತ ಹೇಳ್ತಿರ್ತಾಳೆ. ಅಜಿತ್ಗೆ ನಗು ಬರ್ತಾ ಇರುತ್ತೆ. ಸರ್ ಏನಂತಂದರೆ ಸ್ಟೇಷನಲ್ಲಿ ನಗಬಾರ್ದು ಸರ್, ಯಾಕೆ ಸರ್ ನಾನು ಜೋಕಾಗಿ ಮಾತಾಡ್ತಿದ್ದೀನ ಸರ್ ಅಂತ ಹಿಂಗೆಲ್ಲ ಹೇಳ್ತಾಳೆ. ಇಲ್ಲ ಅಂತ ಹೇಳ್ತಾರೆ. ಸೊ ಇನ್ನೇನು ಸತ್ಯಣ್ಣ ಹೇಳಿರೋ ಮಾತುಗಳು ಕೂಡ ನೆನಪಾಗ್ತಿರುತ್ತೆ. ಹಾಗಾದರೆ ಅಜಿತ್ ಅವರು ಸ್ಟೇಷನಲ್ಲಿ ಭೂಮಿಗೆ ಪ್ರಪೋಸ್ ಮಾಡ್ತಾರಾ ಇಲ್ವಾ? ಹಾಗೇನು ಪ್ರಪೋಸ್ ಮಾಡಲಿಕ್ಕಿಲ್ಲ, ಯಾಕಂದರೆ ಸತ್ಯಣ್ಣ ಹೇಳಿದ್ದಾರೆ. ಅದೇನಾದರೂ ಕನಸಿನ ಕಾಣ್ಬೋದೇನಪ್ಪ, ಬೇಕಾದರೆ ಪ್ರಪೋಸ್ ಮಾಡ್ದಂಗೆ ಈ ಥರಗಳು ಸಾಕಷ್ಟು ಆಗ್ತಾನೆ ಇರುತ್ತೆ ಈ ಸೀರಿಯಲಲ್ಲಿ. ಒಟ್ಟಿನಲ್ಲಿ ಕೌಟುಂಬಿಕ ದೃಷ್ಟಿಯಿಂದ ನೋಡಿದಾಗ ಕುಟುಂಬ ತುಂಬ ಚೆನ್ನಾಗಿದೆ. ಅದರಲ್ಲಿ ಈ ದೇವಯಾನಿ ಮತ್ತು ಅಂಜುನ್ ಬಿಟ್ಟರೆ ಎಲ್ಲರೂ ಚೆನ್ನಾಗಿದ್ದಾರೆ. ಶಾರದಮ್ಮ ಆಗಿರ್ಬೋದು, ಭಾಗ್ಯಮ್ಮ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸತ್ಯಣ್ಣ, ಅಜಿತ್, ಭೂಮಿ ಇವರಿಬ್ಬರು ಪ್ರೀತಿ ಹೇಳ್ಕೊಳ್ತಿಲ್ಲ ಅನ್ನೋದು ಬಿಟ್ಟರೆ ತುಂಬ 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 ಚೆನ್ನಾಗಿದೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಜಿತ್ ಅವರು ಸ್ಟೇಷನಲ್ಲಿ ಭೂಮಿಗೆ ಪ್ರಪೋಸ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.